ಐ ಆಮ್ ಓವರ್ ಥಿಂಕಿಂಗ್ ಪರ್ಸನ್. ಬಟ್ ಈ ಅನಗತ್ಯ ಯೋಚನೆಗಳನ್ನ ಹೇಗೆ ಸ್ಟಾಪ್ ಮಾಡ್ಬೋದು? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ವರಿ. ತುಂಬ ಜನರು ಅವರೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ, ನಾನು ಓವರ್ ಥಿಂಕಿಂಗ್ ಪರ್ಸನ್ ಅಂತ. ಅನಗತ್ಯ ಯೋಚನೆಗಳು ಮೈಂಡಿಗೆ ಬರ್ತಾನೆ ಇರುತ್ತೆ. ಸರಿಯಾಗಿ ನಿದ್ರೆ ಮಾಡ್ಲಿಕ್ಕಾಗಲ್ಲ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಬೇರೆ ಏನೋ ಒಂದು ಯೋಚನೆಗಳು ಬರ್ತಾನೆ ಇರುತ್ತೆ. ದಿನ ಇಡೀ ಬೇಜಾರಲ್ಲೇ ಇರ್ತೀನಿ. ಸೊ ಈ ಅನಗತ್ಯ ಯೋಚನೆಗಳನ್ನ ಹೇಗೆ ಸ್ಟಾಪ್ ಮಾಡ್ಬೋದು? ಹೇಗೆ ಅಂದರೆ, ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಚೈತನ್ಯದಿಂದ ಅಂದರೆ ಉತ್ಸಾಹದಿಂದ ಮಾಡಬೇಕು. ಸೊ ಒಂದು ಕಾಮನ್ ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಬೆಳಗ್ಗೆ ತಿಂಡಿ ತಿಂತಾ ಇರ್ತೀರ. ನೀವು ಜಸ್ಟ್ ತಟ್ಟೆ ಮುಂದೆ ಕೂತು ತಿಂತಾ ಇದ್ರೆ ಆಬ್ವಿಯಸ್ಲಿ ನಿಮಗೆ ಅನಗತ್ಯ ಯೋಚನೆಗಳು ಬಂದೇ ಬರುತ್ತೆ. ಅದರ ಬದಲು ಓಕೆ, ತಿಂಡಿಗೆ ಪಲಾವ್ ಮಾಡಿದ್ದಾರೆ, ಸೊ ಈ ಪಲಾವ್ಗೆ ಹಾಕಿರೋ ಸ್ಪೈಸಸ್ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ, ಆ್ಯಂಡ್ ಪಲಾವ್ಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿಕೊಂಡು ನೀಟಾಗಿ ಅಗಿತಾ ತಿಂದರೆ ಆ್ಯಂಡ್ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆ ತಿಂಡಿ ಮೇಲೆ ಇದ್ದರೆ, ಸೊ ಇಲ್ಲಿ ನಿಮ್ಮ ಮೈಂಡಿಗೆ ಅನಗತ್ಯ ಯೋಚನೆಗಳು ಅಥವಾ ಯಾವುದೋ ನಡೆಯದ ಘಟನೆಗಳನ್ನ ಯೋಚನೆ ಮಾಡಲಿಕ್ಕೆ ನಿಮ್ಮ ಮೈಂಡ್ಗೆ ಟೈಮೇ ಸಿಗೋದಿಲ್ಲ. ನಿಮಗೆ ಯೋಚನೆನ ಸಪ್ರೆಸ್ ಮಾಡಲಿಕ್ಕಾಗಲಿ ಅಥವಾ ಅದನ್ನ ತಡೆ ಹಿಡಿಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದರ ಬದಲು ನೀವು ಯಾವ ಕೆಲಸದಲ್ಲಿದ್ದೀರಾ ಆ್ಯಂಡ್ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದನ್ನ ಚೈತನ್ಯದಿಂದ ಅಂದರೆ ಉತ್ಸಾಹದಿಂದ ಮಾಡಿದರೆ ಯೋಚನೆಗಳಿಗೆ ಜಾಗನೇ ಇರೋದಿಲ್ಲ. ಸೊ ಯಾವಾಗ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಚೈತನ್ಯ ಇರುತ್ತೆ, ಈ ಅನ್ನೆಸೆಸರಿ ಯೋಚನೆಗಳು ನಿಂತು ಹೋಗುತ್ತೆ ಆ್ಯಂಡ್ ನಿಧಾನಕ್ಕೆ ನಿಮ್ಮ ಮನಸ್ಸು ಶಾಂತ ಆಗುತ್ತೆ. ಯಾವಾಗ ಇಡೀ ದಿನ ನಿಮ್ಮ ಮನಸ್ಸು ಶಾಂತ ಆಗಿರುತ್ತೋ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಸೊ ಈ ಕೋಪ, ತಾಪ, ಆಂಗ್ಸೈಟಿ, ಡಿಪ್ರೆಷನ್ ಇದ್ಯಾವುದಕ್ಕೂ ಜಾಗನೇ ಇರೋದಿಲ್ಲ. ಸೊ ಅದಕ್ಕೆ ದೊಡ್ಡವ್ರು ಹೇಳಿರೋದು, ಆನ್ ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್ ಅಂತ. ಅಂದರೆ ಖಾಲಿ ಮನಸ್ಸು ದೆವ್ವದ ಕಾರ್ಯಾಗಾರ. ಸೊ ಸೋಮಾರಿತನ ಬಿಡಿ, ನಿಮ್ಮ ಎಲ್ಲ ಕೆಲಸವನ್ನು ಚೈತನ್ಯದಿಂದ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡಾಕ್ಟರ್ಸ್ ಡೈರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.